SK Super TMT, the long life TMT. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ದು ಇದೀಗ ಅವರ ಪಾರ್ಥಿವ ಶರೀರವನ್ನು ಚರ್ಚ್ಗೆ ತೆಗೆದುಕೊಂಡು ಹೋಗಲಾಯಿತು. ಆ ಹೊತ್ತಲ್ಲಿ ಅವರು ಇಷ್ಟಪಟ್ಟು ಖರೀದಿ ಮಾಡಿದಂತಹ ವಾಹನಗಳು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ವು. ಉದ್ಯಮಿ ಸಿಜೆ ರಾಯ್ ಅವರ ಅಂತಿಮ ಕ್ರಿಯೆಗಳನ್ನು ನೆರವೇರಿಸಲಿಕ್ಕೆ ಸಿದ್ಧತೆ ಒಂದು ಕಡೆಯಲ್ಲಿ ಬನ್ನೇರುಘಟ್ಟ ಫಾರ್ಮ್ ಹೌಸ್ನಲ್ಲಿ ತಯಾರಾಗಿದೆ. ರಾಯ್ ಅಂತಿಮ ಯಾತ್ರೆಯಲ್ಲಿ ರಾಯ್ ಇಷ್ಟದ ಕಾರುಗಳು BMW, ರೋಲ್ಸ್ ರಾಯ್, ಆಡಿ ಕಾರುಗಳು ಯಾತ್ರೆಯಲ್ಲಿ ಅವು ಕೂಡ ಮೆರವಣಿಗೆ ಸಾಗಿದ್ವು. ದುಬಾರಿ ಬೆಲೆಯ ಕಾರುಗಳೊಂದಿಗೆ ಅಂತಿಮ ಯಾತ್ರೆಯನ್ನು ಪೂರ್ಣಗೊಳಿಸಲಾಗಿದೆ. ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾದ ನಂತರದಲ್ಲಿ ಅವರ ಇಷ್ಟಪಟ್ಟಂತಹ ವಾಹನಗಳು ಇತ್ಯಾದಿ ಇದೆಲ್ಲವೂ ಕೂಡ ಬಹು ಚರ್ಚಿತ ವಿಚಾರವಾಗಿತ್ತು. ಸೊ ಇವತ್ತು ನೀವು ಅಂತಿಮದ ಚಿರಶಾಂತಿ ವಾಹನ ಏನು ನೋಡ್ತಾ ಇದ್ರಿ, ಅದರ ಹಿಂಭಾಗವೇ ಅವರು ಇಷ್ಟಪಟ್ಟು ಖರೀದಿ ಮಾಡಿದಂತಹ ದುಬಾರಿ ಕಾರುಗಳು ಕೂಡ ಯಾತ್ರೆಯಲ್ಲಿ ಸಾಗಿದಂತಹ ದೃಶ್ಯ. BMW, ಆಡಿ ಕಾರ್, ರೋಲ್ಸ್ ರಾಯ್ ಕಾರ್ ಇವೆಲ್ಲವೂ ಕೂಡ ಮೆರವಣಿಗೆಯ ಮುಖಾಂತರವಾಗಿ ಅವರಿಗೆ ಅಂತಿಮವಾಗಿ ನಮನವನ್ನು ಸಲ್ಲಿಕೆಯ ಭಾಗವಾಗಿ ಈ ವಿಚಾರ ಈಗಾಗಲೇ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗಿದೆ. ಅದಕ್ಕೂ ಮುಂಚಿನ ಯಾತ್ರೆಯ ವಿಜುವಲ್ಸ್ ನೀವು ನೋಡ್ತಾ ಇದ್ರಿ. ಈಗ ಚರ್ಚ್ನಲ್ಲಿ ಪಾರ್ಥಿವ ಶರೀರದ ಅಂತಿಮ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಾರ್ಥನೆ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಸುಮಾರು 1 ಗಂಟೆಗಳ ಕಾಲ ಈ ಪ್ರಾರ್ಥನೆ ಇತ್ಯಾದಿ ನೆರವೇರುತ್ತೆ. ಪಾರ್ಥಿವ ಶರೀರದ ಪಕ್ಕದಲ್ಲೇ ಕುಳಿತಿರ್ತಕ್ಕಂತಹ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ರಾಯ್ ಅವರು ಹೇಳಿ ಕೇಳಿ ದುಬಾರಿ ಬೆಲೆಯ ಕಾರುಗಳನ್ನು ಇಷ್ಟಪಟ್ಟು ಖರೀದಿ ಮಾಡಿದ್ರು. ಅದನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಪೋಸ್ಟ್ ಮಾಡಿಕೊಂಡಿದ್ದು ಉಂಟು. ಅದೆಲ್ಲವನ್ನು ನೋಡಿದ್ವಿ. ಇವತ್ತು ಅಂತಿಮ ಯಾತ್ರೆಯಲ್ಲಿ ಅವು ಕೂಡ ಭಾಗಿ ಆಗಿದ್ವು. ಅವುಗಳ ಮೆರವಣಿಗೆ ಕೂಡ ನಡೀತು. ಯಾವ್ಯಾವ ಕಾರುಗಳ ಮೆರವಣಿಗೆ ಇತ್ತು? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಅವರ ಅಂತಿಮ ಶವ ಸಂಸ್ಕಾರ ಮಾಡಲಿಕ್ಕೆ ಅವರ ರೆಸಾರ್ಟ್ಗೆ ತೆಗೆದುಕೊಳ್ಳಲಾಯಿತು. ಅಲ್ಲಿ ಬೆಳಗ್ಗೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅದಾದ ಬಳಿಕ ಈಗ ಬೆಂಗಳೂರಿನ ಅದೇ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತ ಸೆಂಟ್ ಜೋಸೆಫ್ ಚರ್ಚ್ಗೆ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಳ್ಳಲಾಗುತ್ತೆ. ಕ್ರಿಶ್ಚಿಯನ್ ಸಮುದಾಯದಂತೆ 1 ಗಂಟೆಗಳ ಕಾಲ ಇಲ್ಲಿ ಒಂದು ಪೂಜೆ ಮಾಡಲಾಗುತ್ತೆ. ಹಾಗಾಗಿ ಅವರ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಅವರು ಇಷ್ಟಪಟ್ಟು ಖರೀದಿ ಮಾಡಿದಂತಹ ದುಬಾರಿಯ ಬೆಲೆಯ ಕಾರ್ಗಳೇನಿತ್ತು, ರೋಲ್ಸ್ ರಾಯ್ಸ್ ಆಗಲಿ, ಬೆಂಜು, ಆಡಿ ಸೇರಿದಂತೆ ಬೇರೆ ಬೇರೆ ಕಂಪನಿಯ ದುಬಾರಿ ಕಾರ್ಗಳ ಜೊತೆಗೆ ಅವರ ಅಂತಿಮ ಯಾತ್ರೆ ಮಾಡಲಾಗ್ತದೆ. ಅಲ್ಲಿ ಅಂದ್ರೆ ಅವರ ರೆಸಾರ್ಟ್ ನಿಂದ ಚರ್ಚ್ ವರೆಗೆ ಅವರು ಬಳಸಿದಂತಹ ಐಷಾರಾಮಿ ಕಾರುಗಳೇನಿತ್ತು ಆ ಕಾರುಗಳೊಂದಿಗೆ ಅವರ ಅಂತಿಮ ಯಾತ್ರೆಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಚರ್ಚ್ ನಲ್ಲಿ ಪೂಜೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮತ್ತೆ ಇಲ್ಲಿಂದ ಕೊನೆಯದಾಗಿ ಅವರ ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ ಅವರ ಐಷಾರಾಮಿ ಕಾರುಗಳೊಂದಿಗೆ ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕ್ರಿಶ್ಚಿಯನ್ ಸಮುದಾಯದಂತೆ ಅಂತಿಮ ವಿಧಿವಿಧಾನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿರುವಂತದ್ದು. ನಾಗೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ.